ಹಲೋ ಮಕ್ಕಳೇ, ಪರೀಕ್ಷಾ ತಯಾರಿಯ 3ನೇ ವಿಡಿಯೋ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವುದು. ಇದು ಕೂಡ ಪರೀಕ್ಷೆಯಲ್ಲಿ ಮುಖ್ಯವಾದಂಥ ಒಂದು ಪ್ರಶ್ನೆಯಾಗಿರುತ್ತೆ. ಸೊ ಇದನ್ನು ಇವತ್ತು ನಾವು ಮಾಡೋಣ. ನೋಡ್ರಿ, ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಲಿಕ್ಕೆ ನಮಗೆ ಈ ಸೂತ್ರ ಇದೆ. an = a + n - 1 × d. ಇಲ್ಲಿ a ಅಂದರೆ ಮೊದಲನೇ ಪದ, d ಅಂದರೆ ಸಾಮಾನ್ಯ ವ್ಯತ್ಯಾಸ, n ಅಂದರೆ ಪದಗಳ ಸಂಖ್ಯೆ, an ಅಂದರೆ ಎನ್ನನೆಯ ಪದ. ಸೊ ಫಸ್ಟ್ ನೀವು ಇಂಪಾರ್ಟೆಂಟ್ ಅಂದರೆ ಈ ಸೂತ್ರ ಬಾಯ್ಪಾಟ್ ಮಾಡ್ಕೊಳ್ಬೇಕು. ಭಾಳ ಸಲ ಬರೆದು ಪರ್ಫೆಕ್ಟಾಗಿ ಸೂತ್ರವನ್ನು ಬರೀಲಿಕ್ಕೆ ಬರಬೇಕು ನಿಮ್ಗೆ. ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಇದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿ ಅಂದರೆ ಏನು ಅಂದರೆ, ಒಂದಿಷ್ಟು ಸಂಖ್ಯೆಗಳ ಇದು ಗುಂಪು, ಯಾವುದೇ ಒಂದು ಸಂಖ್ಯೆ ಅದರ ಹಿಂದಿನ ಸಂಖ್ಯೆ ವ್ಯತ್ಯಾಸ. ನೋಡಿರಿ, 2ರಲ್ಲಿ 1 ಕಳೀರಿ 1, 3ರಲ್ಲಿ 2 ಕಳೀರಿ 1, 4ರಲ್ಲಿ 3 ಕಳೀರಿ 1. ಯಾವುದೇ ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಸೇಮ್ ಬಂದರೆ ಅದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಈಗ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಅದನ್ನು ನಾವು ಎ ಅಕ್ಷರದಿಂದ ಸೂಚಿಸ್ತೀವಿ. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಅಕ್ಷರದಿಂದ ಸೂಚಿಸ್ತೀವಿ. ಸಾಮಾನ್ಯ ವ್ಯತ್ಯಾಸ ಅಂದರೆ 2ನೇ ಪದದಲ್ಲಿ 1ನೇ ಪದವನ್ನು ಕಳೀರಿ, 2 - 1 ಸಾಮಾನ್ಯ ವ್ಯತ್ಯಾಸ. ಮತ್ತು ಎಷ್ಟನೇ ಪದ ಅವ್ರಿಗೆ ಬೇಕಾಗಿದೆ? 15ನೇ ಪದ. ಅಂದರೆ ಒಟ್ಟು ಪದಗಳ ಸಂಖ್ಯೆ ಎಷ್ಟು? 15. ಸೊ ಕೊಟ್ಟಂಥ ಒಂದು ಸಮಾಂತರ ಶ್ರೇಣಿಯಲ್ಲಿ ಆ ಶ್ರೇಣಿಯನ್ನು ನೋಡಿದ ತಕ್ಷಣ ಫಸ್ಟ್ ನೀವು ಏನು ಬರಿಬೇಕು ಅಂದರೆ, ಎ ಬೆಲೆ ಏನು, ಡಿ ಬೆಲೆ ಏನು, ಎನ್ ಬೆಲೆ ಏನು ಅಂತ ಬರಿಬೇಕು. ಎ ಎಷ್ಟಿದೆ ನಮಗಿಲ್ಲಿ? ಮೊದಲನೇ ಪದ 1. ಡಿ ಅಂತಂದರೆ ಏನಿದೆ? 2ರೊಳಗೆ 1 ಕಳೀರಿ 1. ಎನ್ನನೇ ಪದ ಅಂದರೆ ಎಷ್ಟು ಪದಗಳು ಕೊಟ್ಟಿದ್ದಾರೆ ಅಂದರೆ 15ನೇ ಪದ. ಅಂದರೆ ಎನ್ ಅಂದರೆ ಎಷ್ಟಾಗ್ತದೆ? 15. ಸೊ ಈ 3 ಬೆಲೆಗಳನ್ನು ಬರ್ಕೊಂಡು ಸೂತ್ರ ಬರಿಬೇಕು. ಏನಿದೆ ಸೂತ್ರ? an = a + n - 1 × d. ಸೊ ಇದರಲ್ಲೆಲ್ಲ ಬೆಲೆಗಳನ್ನು ಹಾಕಬೇಕು. ಎನ್ ಅಂದರೆ ಎಷ್ಟಿದೆ? 15. ಎ ಅಂದರೆ ಎಷ್ಟಿದೆ? 1 ಪ್ಲಸ್ ಎನ್ ಅಂದರೆ 15 - 1. ಡಿ ಅಂತಂದರೂ ಕೂಡ ಅದು ಕೂಡ ಎಷ್ಟಿದೆ? 1. ನೋಡಿ, 1 ಪ್ಲಸ್ 15ರೊಳಗೆ 1 ಕಳೆದ್ರೆ ಎಷ್ಟಾಗ್ತದೆ? 14 × 1. 1 ಪ್ಲಸ್ 14 1 14, 14 1 ಕೂಡಿಸ್ರಿ ಎಷ್ಟಾಗ್ತದೆ ಅಂದರೆ 15. ಈ ಶ್ರೇಣಿಯ 15ನೇ ಪದ ನಮಗೇನು ಬರ್ತದೆ ಅಂದರೆ 15 ಬರುತ್ತೆ. ಈ ರೀತಿ ನಾವು ಮಾಡಬೇಕು. ಇನ್ನೊಂದು 2 ಲೆಕ್ಕಗಳನ್ನು ಮಾಡೋಣ. ನೋಡಿ, ಇಲ್ಲಿ ಒಂದಿದೆ. ಸೊ ಇದರಲ್ಲಿ ಮೊದಲನೇ ಪದ ಏನಿದೆ? 3. ಸಾಮಾನ್ಯ ವ್ಯತ್ಯಾಸ ಏನಿದೆ? 6ರಲ್ಲಿ 3 ಕಳೀರಿ 3. ಎನ್ ಅಂದರೆ ಎಷ್ಟನೇ ಪದ ನಮ್ಗೆ ಬೇಕಾಗಿದೆ? 20ನೇ ಪದ ಬೇಕಾಗಿದೆ. 20ನೇ ಪದ. ಸೂತ್ರ ಏನಿದೆ? an = a + n - 1 × d. ಎನ್ ಅಂದರೆ 20, ಎ ಅಂದರೆ 3 ಪ್ಲಸ್ ಎನ್ ಅಂದರೆ 20 - 1, ಡಿ ಅಂದರೆ 3. 3 ಪ್ಲಸ್ 20ರೊಳಗೆ 1 ಕಳೆದ್ರೆ 19 × 3. 3 ಪ್ಲಸ್ 19 3ಲೇ ಎಷ್ಟಾಗ್ತದೆ? 57 ಆಗ್ತದೆ. ಸೊ 57ಕ್ಕೆ 3 ಕೂಡಿಸಿದ್ರೆ ಎಷ್ಟು ಬರ್ತದೆ ಅಂದರೆ 60. ಸೊ ಈ ಒಂದು ಸಮಾಂತರ ಶ್ರೇಣಿಯ 20ನೇ ಪದ, ಈ ಸಮಾಂತರ ಶ್ರೇಣಿಯ 20ನೇ ಪದ ನಿಮಗೇನು ಬರುತ್ತೆ ಅಂದ್ರೆ 60 ಬರುತ್ತೆ. ಸೊ ಇದೇ ರೀತಿ ಈ ಲೆಕ್ಕವನ್ನು ನೀವೇ ಮಾಡಬೇಕು. ಈಗ ಇನ್ನೊಂದು ಲೆಕ್ಕ ಇಲ್ಲೊಂದು ಕೊಟ್ಟಿದ್ದಾರೆ. ಅದೇ ರೀತಿ ಮೊದಲನೇ ಪದ ಏನಿದೆ? 20. ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, 2ನೇ ಪದ ಒಳಗೆ 1ನೇ ಪದ ಕಳಿಬೇಕು. 15ರೊಳಗೆ 20 ಕಳಿಬೇಕು. 15ರಲ್ಲಿ 20 ಕಳೆಯೋದು ಉಲ್ಟಾ ಕಳಿಲಿಕ್ಕತ್ತೀವಲ್ಲ, ಸೊ ನಮಗೆ ಮೈನಸ್ ಬರ್ತದೆ. ನಿಮ್ಗೆ ಗೊತ್ತು, 15ರಲ್ಲಿ 20 ಕಳೆದ್ರೆ ಎಷ್ಟು ಬರ್ತದೆ? -5 ಬರ್ತದೆ.
ಆಮೇಲೆ ಎನ್ ಅಂದರೆ ಎಷ್ಟು ಪದಗಳು, ಎಷ್ಟನೇ ಪದ ಕೇಳ್ಯಾರ ಅವರು? 10ನೇ ಪದ ಕೇಳ್ಯಾರ. ಎನ್ ಅಂದರೆ 10. ಮತ್ತದೇ ಸೂತ್ರ AN = A + n-1 × D. A ಅಂದರೆ 20 ಇದೆ, n ಅಂದರೆ 10 ಪ್ಲಸ್ n ಅಂದರೆ 10 -1 D ಅಂತಂದರೆ ಎಷ್ಟಿದೆ ಸಾಮಾನ್ಯ ವ್ಯತ್ಯಾಸ ನಿಮಗೆ? -5 ಬಂದಿದೆ, ಹೌದಲ್ಲ? ಸೊ 20 ಪ್ಲಸ್ 10ರೊಳಗೆ 1 ಕಳೆದ್ರೆ 9 ಇಂಟು -5, 20 ಮೈನಸ್ ಇದು ಪ್ಲಸ್ ಇದು ಮೈನಸ್ ಗುಣಾಕಾರ ಆದರೆ ಮೈನಸ್ ಆಗ್ತದೆ. 9 × 5 = 45. ಸೊ 10ನೇ ಪದ ನಮಗೆ ಎಷ್ಟು ಸಿಗ್ತದಂದರೆ 20 - 45. 20ರಲ್ಲಿ 45ಅನ್ನು ಕಳೀರಿ. ಒಂದು ಪ್ಲಸ್ ಇನ್ನೊಂದು ಮೈನಸ್ ಬಂದರೆ ಕಳೀಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಸೊ 20ರೊಳಗೆ 45 ಹೋದರೆ ಎಷ್ಟು ಬರ್ತದೆ ಅಂದರೆ -25. ಸೊ ಪ್ಲಸ್ ಬರಲಿ ಮೈನಸ್ ಬರಲಿ ಅದೇ ರೀತಿಯೇ ನೀವು ಮಾಡಬೇಕು. ಓಕೆ, ಈಗ ಇದನ್ನು ಮಾಡೋಣ ನಾವು. ಈ ಕಡೆಯಿಂದ ಎ ಅಂದರೆ ಮೊದಲನೇ ಪದ. ಸೊ ನೀವು ಮೈನಸ್ ಬಂದ ತಕ್ಷಣ ಏನೋ ಬರಲ್ಲ ನನಗೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಅವರು ಸಮಾಂತರ ಶ್ರೇಣಿ ಕೊಡಲಿ, ಫಸ್ಟ್ ಮೊದಲನೇ ಪದ ಬರ್ಕೊಳ್ಬೇಕು. ಅದು ಪ್ಲಸ್ ಇರಲಿ ಮೈನಸ್ ಇರಲಿ. ಮೊದಲನೇ ಪದ -2 ಅದಲ್ಲ, -2 ಅಂತ ಬರಿತೀರಿ. ಡಿ ಅಂದರೆ ಏನು ಮಾಡಬೇಕು? -4ರೊಳಗೆ -2 ಕಳಿಬೇಕು. -4ರೊಳಗೆ -2 ಏನು ಮಾಡ್ಬೇಕಂದ್ರೆ ನೀವು ಕಳಿಬೇಕು. ನೋಡ್ರಿ ಏನಾಗ್ತದೆ? -4 ಇದು ಮೈನಸ್ +2 ಆಗ್ತದೆ. ಸೊ -4 + 2 ಅಂತಂದ್ರೆ ನಿಮ್ಮ ಉತ್ತರ -2 ಬರ್ತದೆ. ಡಿ ಕೂಡ -2 ಬಂತು. ಎನ್ ಅಂದರೆ ಎಷ್ಟದ? 12. ಎನ್ ಅಂದರೆ ಎಷ್ಟದ? 12. ಮತ್ತು ಅದೇ ಸೂತ್ರ ಹಾಕಬೇಕು. AN = A + n-1 × D. ಸೊ ಎ 12ನೇ ಪದ ಬೇಕಾ? ಎ ಅಂದರೆ -2 ಅದ, ಪ್ಲಸ್ ಎನ್ ಅಂದರೆ 12 ಅದ, -1. ಡಿ ಅಂದರೆ ನಿಮಗೆ -2 ಇದೆ. ಸೊ ಇದು -2 ಅಷ್ಟೇ ಬರೀರಿ. ಪ್ಲಸ್ 12ರೊಳಗೆ 1 ಕಳೆದ್ರೆ ಎಷ್ಟಾಗ್ತದೆ? 11 ಇಂಟು ಈ ಕಡೆ -2. ಇದು -2. ಸೊ ಇದು ಪ್ಲಸ್ ಮೈನಸ್ ಗುಣಾಕಾರ ಆದರೆ ಪ್ಲಸ್ ಮೈನಸ್ ಮೈನಸ್ 11 × 22. ಸೊ 12ನೇ ಪದ ಏನು ಬರ್ತದೆ ಅಂದರೆ, ಯಾವಾಗಲೂ ಈ ರೀತಿ ಪ್ಲಸ್ ಮೈನಸ್ ನಂಬರ್ ಬಂದಾಗ ನೆನ್ಪಿಟ್ಕೊಳ್ರಿ, ಸೇಮ್ ಚಿಹ್ನೆ ಬಂದು ಅಂದರೆ ಪ್ಲಸ್ಸರೇ ಬರಲಿ ಮೈನಸ್ಸರೇ ಬರಲಿ, ಸೇಮ್ ಚಿಹ್ನೆ ಬಂದರೆ ಕೂಡಿಸ್ಬೇಕು ನಾವು. ಇಲ್ಲಿ 2 ಮೈನಸ್ ಅವಲ್ಲ, ಸೇಮ್ ಅವ, ಕೂಡಿಸ್ಬೇಕು. 22 2 ಎಷ್ಟಾಗ್ತದೆ? 24. ಅದೇ ಚಿಹ್ನೆನೇ ಇಡಬೇಕು. ಸೇಮ್ ಚಿಹ್ನೆ ಬಂದರೆ ಕೂಡಿಸ್ಬೇಕು, ಅದೇ ಚಿಹ್ನೆ ಇಡಬೇಕು. ಬೇರೆ ಬೇರೆ ಚಿಹ್ನೆ ಬಂದರೆ ಕಳೀಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಒಂದಿಷ್ಟು ಲೆಕ್ಕ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ತಂತಾನೇ ಬರ್ತದೆ. ಅರ್ಥ ಆಯ್ತಾ? ಓಕೆ, ಅದು ಬಿಟ್ಟು ಇನ್ನೊಂದು ಸ್ವಲ್ಪ ಈ ರೀತಿ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳ್ತಾರೆ. ಅಂದರೆ ಅಲ್ಲಿ ಡೈರೆಕ್ಟ್ ಅವರು ಸಮಾಂತರ ಶ್ರೇಣಿ ಕೊಟ್ಟು 10ನೇ ಪದ ಹೀಗೆಲ್ಲ ಕೇಳ್ತಿದ್ರು. ಸೊ ಇವಾಗ ನೀವು ಈ ಸೂತ್ರ ಹಾಕ್ಕೊಂಡು ಲೆಕ್ಕ ಮಾಡ್ತಿದ್ರಿ. ಬಟ್ ಇಲ್ಲಿ ಸೂತ್ರ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸಾಮಾನ್ಯ ಸೂತ್ರವನ್ನು ಅವರೇ ಕೊಟ್ಟಿರ್ತಾರೆ, ಆ ಸೂತ್ರ ಬರ್ಕೊಳ್ಬೇಕು. AN = 3n + 1. ಕ್ವಶನ್ ಹೆಂಗೆ ಕೊಡ್ತಾರಂದ್ರೆ AN = 3n + 1 ಈ ರೀತಿ ಒಂದು ಸಾಮಾನ್ಯ ಸೂತ್ರ ಕೊಟ್ಟು 10ನೇ ಪದ ಕಂಡು ಹಿಡೀರಿ, 20ನೇ ಪದ ಕಂಡು ಹಿಡೀರಿ, ಈ ರೀತಿ ಕೊಟ್ಟಿರ್ತಾರೆ. ಸೊ ಅದಕ್ಕಿಂತ ಭಾಳ ಈಸಿ ಇದೆ ಇದು ಲೆಕ್ಕ. ಅಲ್ಲೇನು ಹಿಂದೆ ಮಾಡಿದಿರಲ್ಲ ಅದಕ್ಕಿಂತ ಈಸಿ. ಏನು ಮಾಡಬೇಕು ಅಂದರೆ ಆ ಸೂತ್ರವನ್ನು ಬರ್ಕೊಳ್ಬೇಕು ಆ್ಯಸ್ ಇಟ್ ಈಸ್. ಏನದ? AN = 3n + 1. 10ನೇ ಪದ ಕೇಳ್ಯಾರ. ಸೊ n ಇದ್ದಲ್ಲಿ 10 ಹಾಕ್ಬಿಡ್ಬೇಕು ಅಷ್ಟೇ. 3 × 10 + 1. 3 × 10 = 30 + 1 = 31. 10ನೇ ಪದ 31. ಐಶ್ಯ ರಿಟರ್ನ್ ಕಾಣಿಸ್ತಾರೆ ಎಲ್ಲೋಗ. ಈಗ ಅದೇ ರೀತಿಯಾದಂಥ ಇನ್ನೊಂದು ಲೆಕ್ಕ ಇದೆ. AN = 5n - 2 ಆದರೆ 12ನೇ ಪದ ಕಂಡುಹಿಡೀರಿ. n ಇದ್ದಲ್ಲಿ 12 ತೊಗೊಳ್ಬೇಕು ನಾವು ಅಷ್ಟೇ. n ಇದ್ದಲ್ಲಿ 12ಅನ್ನು ಹಾಕಿದರೆ ಸಾಕು. ಸೂತ್ರ ಅವ್ರು ಏನು ಕೊಟ್ಟಿದ್ದಾರೆ ಈ ಸೂತ್ರ ಬರ್ಕೊಳ್ಬೇಕು.
an is equal to 5n minus 2. n ಇದ್ದಲ್ಲಿ 12 ಹಾಕಬೇಕು, 5 n ಇದ್ದಲ್ಲಿ ಎಷ್ಟು ಹಾಕಬೇಕು, 12 ಮೈನಸ್ 2. ಸೊ 12 ಇದ್ಲೆ 60 ಮೈನಸ್ 2, a12 is equal to 58. ಸೊ ಈ ರೀತಿ ಎನ್ನನೇ ಪದ ಕಂಡುಹಿಡಿಯಲಿಕ್ಕೆ ಒಂದಿಷ್ಟು ಲೆಕ್ಕಗಳನ್ನು ಮಾಡಿಸಿದ್ದೀನಿ. ಅರ್ಥ ಆಗಿತ್ತು ಅಂದರೆ ನಿಮಗೊಂದಿಷ್ಟು ಹೋಮ್ವರ್ಕ್ ಇದೆ. ಸೊ ಈ ಎಲ್ಲ ಲೆಕ್ಕಗಳನ್ನು ನೀವೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿ ಈ ರೀತಿ ಡೈರೆಕ್ಟ್ ಕೊಟ್ಟಾಗ ಕೂಡ ಹೆಂಗೆ ಮಾಡ್ಬೇಕು ಅನ್ಲಿಕ್ಕೆ ಒಂದಿಷ್ಟು ಲೆಕ್ಕ. ಸೊ ಇದಿಷ್ಟು ಮತ್ತು ಇದು ನಿಮಗೆ ಹೋಮ್ವರ್ಕ್ ಪ್ರಾಕ್ಟೀಸಿಗೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.